ಜಾತಕಕ್ಕೆ ಹಿಡಿದ ಶನಿಯು 7.5 ವರ್ಷಕ್ಕೆ ಬಿಡುತ್ತದೆ. ಆದರೆ ದಾಂಡೇಲಿ ಹಳಿಯಾಳ ಕ್ಷೇತ್ರಕ್ಕೆ ಕಳೆದ 45 ವರ್ಷಗಳಿಂದ ಆರ್.ವಿ. ದೇಶಪಾಂಡೆ ಅವರು ಶನಿಯಾಗಿ ಕಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ವ್ಯಂಗ್ಯ ಮಾಡಿದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅನುಭವದ ಕೊರತೆ ಇದೆ ಎಂದು ಹೇಳಿಕೆ ನೀಡಿದ್ದ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಮಂಗಳವಾರ ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿರುಗೇಟು ನೀಡಿದರು. ದೇಶಪಾಂಡೆ ಅವರು 9 ಬಾರಿ ಶಾಸಕರಾಗಿದ್ದರೂ ಜಿಲ್ಲೆಯು ಅಭಿವೃದ್ಧಿ ಕಂಡಿಲ್ಲ. ಅನ್ಮೋಡ ರಸ್ತೆಯ ದುಸ್ಥಿತಿಯೇ ಅವರ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಕ್ಷೇತ್ರದಲ್ಲಿ ಮಳೆ ಮಾಪನ ಕೇಂದ್ರದ ನಿರ್ವಹಣೆಗೂ ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಅಂಬೇವಾಡಿ ರೈಲು ನಿಲ್ದಾಣ ತಮ್ಮ ಸಾಧನೆ ಎನ್ನುವ ದೇಶಪಾಂಡೆ ಅವರು ಅಂಬೇವಾಡಿಯಿಂದ ಹಳೆ ದಾಂಡೇಲಿ ರೈಲ್ವೆ ಹಳಿ ಬಳಿಯೇ ಆಶ್ರಯ ಮನೆಗಳನ್ನು ಹಂಚಿ ಭ್ರಷ್ಟಾಚಾರ ಎಸಗಿದ್ದಾರೆ. ಕಳೆದ 45 ವರ್ಷಗಳಿಂದ ಹಳಿಯಾಳ ಕ್ಷೇತ್ರಕ್ಕೆ ದೇಶಪಾಂಡೆ ಅವರ ರೂಪದಲ್ಲಿ ಶನಿ ಗಂಟು ಬಿದ್ದಿದೆ ಎಂದು ಟೀಕಿಸಿದ್ದರು. ದೇಶಪಾಂಡೆ ಅವರು ಪ್ರವಾಸೋದ್ಯಮ ಮತ್ತು ಉನ್ನತ ಶಿಕ್ಷಣ ಮಂತ್ರಿಯಾಗಿದ್ದಾಗ ಜಿಲ್ಲೆಗೆ ನೀಡಿದ ಕೊಡುಗೆ ಶೂನ್ಯ. ಒಂದು ವಿಶ್ವವಿದ್ಯಾಲಯ, ಹಾಲಿನ ಡೈರಿ ಅಥವಾ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲು ಅವರಿಂದ ಸಾಧ್ಯವಾಗಿಲ್ಲ. ಕೈಗಾರಿಕಾ ಮಂತ್ರಿಯಾಗಿದ್ದಾಗ ಇದ್ದ 2 ಕಾರ್ಖಾನೆಗಳನ್ನು ಮುಚ್ಚಿದ್ದಾರೆ. ಆದರೆ ಕಾಗೇರಿ ಅವರು ರೈತರಿಗೆ ಬೆಳೆ ವಿಮೆ ಕೊಡಿಸಿದ್ದಾರೆ. ನೆಟ್ವರ್ಕ್ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಕಾಗೇರಿ ಅವರನ್ನು ಟೀಕಿಸುವ ಮೊದಲು ದೇಶಪಾಂಡೆ ಅವರು ತಮ್ಮ ಕ್ಷೇತ್ರದ ರಸ್ತೆಗಳನ್ನು ಶಿರಸಿ ಸಿದ್ದಾಪುರದ ರಸ್ತೆಗಳಿಗೆ ಹೋಲಿಸಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ಮತ್ತೊಂದು ರೂಪವೇ ದೇಶಪಾಂಡೆ ಎಂದರು. ಸಿದ್ದರಾಮಯ್ಯ ಬೆಳಿಗ್ಗೆ ಬೈತಾರೆ, ನಿಮ್ಮ ಪ್ರಿಯಾಂಕಾ ಖರ್ಗೆಗೆ ಅವ್ ಬಾಯಿನೋ ಅದು ಹೊಲಸ ಚಪ್ಪಲಿನೋ ಗೊತ್ತಿಲ್ಲ, ಏನ್ ಮಾತಾಡ್ತಾರೆ ಖಬರನೂ ಇಲ್ಲ. ಅವನಿಗೆ ಡೈಲಿ ಬೈತಾರೆ ಮೋದಿ ಅವರಿಗೆ. ಮತ್ತೆ ಯಾಕೆ ಮೋದಿ ಅವ್ರ ದುಡ್ಡನ್ನು ಅಲ್ಲಿಂದ ವಾಪಸ್ತಾ ಇದ್ರಿ? ನೀವು ಸಿದ್ದರಾಮಯ್ಯ ಹೇಳ್ರಿ, ಮೋದಿ ದುಡ್ಡನ್ನು ವಾಪಸ್ ಕೊಡುವ ಅಂತ ಹೇಳ್ರಿ, ಅವರಿಗೆ ವಾಪಸ್ ಕೊಟ್ಬಿಡುವ ಅಂತ ಹೇಳ್ರಿ. ಯಾಕೆ ಹೇಳೋದಿಲ್ಲ ನೀವು? ಮತ್ತೆ ನಮ್ಗೆ ಹೇಳ್ತೀನಿ, ನಾವು ಗೃಹಲಕ್ಷ್ಮಿ ದುಡ್ಡನ್ನು ಬಿಜೆಪಿ ತಗೊಳ್ಳಿ ಬಂದು ನಿಲ್ಲಿಸ್ರಿ ಅಂತ ಹೇಳಿ ನೀವೇನಾದ್ರು ಮಾಡ್ರಿ, ನಾವು ಕಾಂಗ್ರೆಸ್ ಅವರಿಗೆ ಅಷ್ಟೇ ಕೊಡ್ತೇವೆ ಅಂತ ಹೇಳಿ. ಮತ್ತೆ ಅವ್ರ ಹತ್ರ ಅಷ್ಟೇ ಟ್ಯಾಕ್ಸ್ ವಸೂಲಿ ಮಾಡಿ ಗೃಹಲಕ್ಷ್ಮಿ ಸ್ಕೀಮ್ದಲ್ಲಿ ಭ್ರಷ್ಟಾಚಾರ. 2 ತಿಂಗಳು ದುಡ್ಡು ಕೊಡ್ಲಿ ನೀವು. ಶಕ್ತಿ ಯೋಜನೆಯಲ್ಲಿ ಎಲ್ಲ ದಿವಾಳಿ ತೆಗೆದುಬಿಟ್ರಿ KSRTC. ಕರೆಂಟ್ ಕೊಡ್ತೇವೆ ಅಂತ ಹೇಳಿ ಫ್ರೀ ಕೊಡ್ತೇವೆ ಅಂತ ಹೇಳ್ತೀರಿ, ಕರೆಂಟೇ ಇರಲಿಲ್ಲ ರೈತರಿಗೆ. ರೈತರಿಗೆ ಕೊಡುವಂತ ಎಲ್ಲಾ ಸ್ಕೀಮ್ಗಳ ಎಷ್ಟು ಜನ ನಿಮ್ಮ ಅವಧಿಯಲ್ಲಿ ಎಷ್ಟು ಜನ ಸಾಧಾರಣ 700 ರೈತರಿಗಿಂತ ಮೇಲೆ ಹೆಚ್ಚು ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ಇರಬೇಕಾದ್ರೆ ನಿಮ್ಮ ಸರ್ಕಾರ, ನೀವು ಕೇವಲ ದೇಶಪಾಂಡೆಗೆ ಏನಾಗಿದೆ ಅಂದ್ರೆ ನಾಳೆ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗ್ಬೇಕಾಗಿದೆ. ಅವ್ ಹೇಳ್ತಾನೆ ನಾನು ಯಾರು ಬೆನ್ನ ಹತ್ತುವುದಿಲ್ಲ ಅಂತ ಹೇಳ್ತಾನೆ. ಅವ್ ಬೆನ್ನ ಹತ್ತಿರದೇ ಇರ್ತಾನೆ ಅಧಿಕಾರದಲ್ಲಿ. ಇವಾಗ ದೇಶಪಾಂಡೆ ಅವರಿಗೆ ಅವ್ರ ಹೈಕಮಾಂಡ್ ಲೆವೆಲ್ನಲ್ಲಿ ಏನು ಇಲ್ರಿ, ಬಜಾರ್ ಮುಂದಿದೆ. ಯಾರು ತಗೊಳ್ಳಿಲ್ಲ. ರಾಹುಲ್ ಗಾಂಧಿ ತಗೊಳ್ಳಿಲ್ಲ, ಸೋನಿಯಾ